ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಒಮ್ಮೊಮ್ಮೆ ದಿಢೀರಾಗಿ ತಕ್ಷಣಕ್ಕೆ ನಮಗೇನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಆದರೆ ಯಾವುದೇ ಸ್ವೀಟ್ ಮಾಡೋಕ್ಕೆ ಹೋದರೂ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೆ. ಆದರೆ ಇವತ್ತು ನಾನು ಇನ್ಸ್ಟೆಂಟಾಗಿ ಹಾಗೆ ಅತಿ ಕಡಿಮೆ ಸಮಯದಲ್ಲಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಹೆಸರುಬೇಳೆ ಪಾಯಸ. ಆದರೆ ಹೆಸರುಬೇಳೆನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ತಕ್ಷಣಕ್ಕೆ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈ ಪಾಯಸ ಮಾಡೋಕ್ಕೆ ಒಂದೇ ಅಳತೆಯಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ತಗೋಬೇಕು. ಅಂದರೆ ಅರ್ಧ ಕಪ್ ಹೆಸರುಬೇಳೆ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ಪಷ್ಟು ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವೋ ಅದೇ ಅಕ್ಕಿ ತಗೋಬೇಕು. ಮತ್ತು 1/4 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. 1 ಲೀಟ್ರ್ ಹತ್ರ ಹಾಲು ಬೇಕಾಗುತ್ತೆ. ಆದರೆ ಅದರಲ್ಲಿ 3/4 ಲೀಟ್ರ್ ಇವಾಗ ತೊಗೊಂಡಿದ್ದೀನಿ. ಇನ್ನು 1 ಗ್ಲಾಸ್ ಆಗುವಷ್ಟು ನೀವು ಮಿಕ್ಕಿಸ್ಕೊಳ್ಳಿ ಪಾಯಸ ಕುದಿಸುವಾಗ ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಈ ಹೆಸರುಬೇಳೆ ಮತ್ತು ಅಕ್ಕಿನ ಮೀಡಿಯಮ್ ಫ್ಲೇಮಲ್ಲಿ ಒಂದು 8-9 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಎಲ್ಲ ಸ್ವಲ್ಪ ಅರಳ್ಕೊಂಡಂಗಾಗಿ ಹೆಸರುಬೇಳೆ ಲೈಟ್ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಹುರ್ಕೊಂಡ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೆಕ್ಸ್ಟ್ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಅಷ್ಟರಲ್ಲಿ ಬೆಲ್ಲ ಕರಗಿಸ್ಕೋಕಿಡೋಣ. ಬೆಲ್ಲ ಕರಗೋಕ್ಕೆ ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿ ಇಡ್ತಾ ಇದ್ದೀನಿ. ಇಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಈ ಪುಡಿ ಮಾಡ್ಕೊಂಡಿರುವ ಪೌಡರ್ ಹಾಗೆ ನಾವು ಇಟ್ಕೊಂಡಿರುವ ಹಾಲನ್ನು ಹಾಕಿ ಗಂಟಿಲ್ಲದೆ ಇರೋ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಕರಗಿಸಿಟ್ಕೊಂಡಿರುವ ಬೆಲ್ಲದ ನೀರನ್ನು ಇದಕ್ಕೆ ಶೋಧಿಸ್ಕೊಳ್ಳಿ. ಫೈನಲ್ ಆಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋಕ್ಕಿಡೋ ಮೊದಲು ಈ ಹಿಟ್ಟಿನ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ತುಂಬ ನೀರಾಗಿರಬೇಕು. ನಾವು ನೀರು ದೋಸೆಗೆಲ್ಲ ಹಿಟ್ಟು ರೆಡಿ ಮಾಡ್ಕೋತೀವಿ ನೋಡಿ, ನೀರಾಗಿ ಅದೇ ಥರ ಇರಬೇಕು. ಯಾಕಂದರೆ ಒಂದು ಸಾರಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ಮೇಲೆ ತಕ್ಷಣಕ್ಕೆ ತುಂಬಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಿಟ್ಟು ತುಂಬ ತಿಕ್ಕಾಗಿದೆ ಅನಿಸಿದರೆ ನೀವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಸ ಮಾಡೋಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ನಾನಿಲ್ಲಿ 1 ಟೀ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಇದೇ ತುಪ್ಪದಲ್ಲಿ ಹುರಿದಿಟ್ಕೊಂಡು ಎತ್ತಿಟ್ಕೋತೀನಿ. ನಂತರ ಈ ಬಿಸಿ ತುಪ್ಪಕ್ಕೆ 5 ಲವಂಗ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಲವಂಗ ಫ್ಲೇವರ್ ಇಷ್ಟ ಆಗೋದಾದರೆ ಸೇರಿಸಿ, ಇಲ್ಲಾಂದರೆ ಬರೀ ಏಲಕ್ಕಿನ ಸೇರಿಸ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಈ ಮಿಶ್ರಣನ ಸೇರಿಸ್ಬಿಟ್ಟು ಈ ಕುದಿ ಬರೋ ತನಕ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ತಕ್ಷಣಕ್ಕೆ ಗಟ್ಟಿಯಾಗಿ ಉಂಡೆ ಥರ ಆಗೋಗ್ಬಿಡುತ್ತೆ. ಒಂದು ಸಾರಿ ಇದು ಬಿಸಿಯಾಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಇದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗ್ತಾ ಬರುತ್ತೆ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ, ನೋಡ್ಬೋದು ಇಲ್ಲಿ ಎಷ್ಟು ತಿಕ್ಕಾಗಿದೆ ಅಂತ. ಈ ಸಮಯದಲ್ಲಿ ನಾನು ಆವಾಗಲೇ 1 ಗ್ಲಾಸ್ ಹಾಲನ್ನು ಎತ್ತಿಟ್ಕೊಳ್ಳಿ ಅಂದಿದ್ನಲ್ವ, ಆ ಹಾಲನ್ನು ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿನ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಈ ಪಾಯಸದ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಈ ಪಾಯಸ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರೋದು. ನಿಮ್ಗೆ ಹಾಗೂ ತುಂಬ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು. ಈಗ ನೀವು ಇದನ್ನು ಫ್ಲೇಮ್ನ ಫುಲ್ ಸ್ಲೋವಲ್ಲಿ ಇಟ್ಬಿಟ್ಟು 10 ನಿಮಿಷ ಕುದಿಸಿದ್ರೆ ಸಾಕು. ಇದು ನಿಮ್ಗೆ ಫ್ಲೇಮಲ್ಲಿ ಹೈಯಲ್ಲಿ ಅಥವಾ ಮೀಡಿಯಮಲ್ಲಿ ಇಟ್ಕೊಂಡು ಕುದಿಸೋಕ್ಕಾಗಲ್ಲ, ಫುಲ್ ಸಿಡಿಯುತ್ತೆ. ಇದು ಉರಿನ ಪೂರ್ತಿಯಾಗಿ ಕಡಿಮೆ ಇಟ್ಬಿಟ್ಟು ಆಗಾಗ ಕೈ ಆಡಿಸ್ತಾ ಇರಿ. ಇದು ಕುದಿತಾ ಇರಬೇಕಾದ್ರೆ ಇದಕ್ಕೆ ಒಂದು 4 ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಏಲಕ್ಕಿ ಪುಡಿ ಆದರೆ ಕೊನೆಗೆ ಸೇರಿಸ್ಕೋಬೋದು. ಇದನ್ನು ನೀವು ತುಂಬ ಕುದಿಸೋದೇನು ಬೇಡ, ಕರೆಕ್ಟಾಗಿ 10 ನಿಮಿಷ ಕುದಿಸಿದ್ರೆ ಸಾಕು. ನಾನಿವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಹುರಿದಿಟ್ಕೊಂಡಿರುವ ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ವಾ, ಕೇವಲ 20 ನಿಮಿಷಕ್ಕೆಲ್ಲ ಈ ಪಾಯಸನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಹಾಗೆ ನಿಮಗೆ ತೆಳ್ಳಗಬೇಕು ಅಂದರೆ ನೀವು ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ನೀವು ಕೇವಲ 20 ನಿಮಿಷಕ್ಕೆಲ್ಲ ಈ ಪಾಯಸನ ರೆಡಿ ಮಾಡ್ಕೋಬೋದು. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಯಸ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.